ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ದೇವರು ಅಂದ್ರೆ ಸಾಕು, ಜನರಲ್ಲಿ ಅದೇನೋ ಒಂದು ರೀತಿಯ ಶಕ್ತಿ. ಅವನ ಸನ್ನಿಧಾನಕ್ಕೆ ಹೋಗೋದು ಅಂದ್ರೆ ಸಾಕು, ಅದೇನೋ ಒಂದು ರೀತಿಯ ನೆಮ್ಮದಿ. ಇದಕ್ಕಾಗಿಯೇ ಜನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ದೇವರ ಸನ್ನಿಧಿಗೆ ಹೋಗ್ತಾರೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಸೌಲಭ್ಯ ನೀಡಿದ್ದು ದೇವಾಲಯಗಳಿಗೆ ಭೇಟಿ ನೀಡುವ ಜನರ ಸಂಖ್ಯೆಯು ಹೆಚ್ಚಾಗಿದೆ. ಇದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. ಹೌದು, 2023-24ರ ಆರ್ಥಿಕ ವರ್ಷದಲ್ಲಿ ಮುಜರಾಯಿ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ದೇವಾಲಯಗಳ ಆದಾಯದಲ್ಲಿ 5% ಹೆಚ್ಚಳ ಆಗಿದೆ. ಅಚ್ಚರಿ ಎಂದ್ರೆ ದೇವಾಲಯಕ್ಕೆ ಭೇಟಿ ನೀಡ್ತಾ ಇರುವಂತಹ ಜನರ ಸಂಖ್ಯೆಯಲ್ಲೂ ಕೂಡ 3.7% ಹೆಚ್ಚಳವಾಗಿದೆ. ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರೇ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡಿದ್ದು, ಶಕ್ತಿ ಯೋಜನೆಯು ಮುಜರಾಯಿ ಇಲಾಖೆಯ ಆದಾಯವನ್ನ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಹಾಗಿದ್ರೆ ಮುಜರಾಯಿ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಇದನ್ನ ವಿಶ್ಲೇಷಿಸೋದಾದ್ರೆ 2023ರಲ್ಲಿ 1,93,62,851 ಭಕ್ತರು ದೇವಾಲಯಗಳಿಗೆ ಭೇಟಿಯನ್ನ ನೀಡ್ತಾ ಇದ್ರು. ಅದರಲ್ಲಿ ಮಹಿಳಾ ಭಕ್ತರೇ ಹೆಚ್ಚಾಗಿದ್ರು. ಇನ್ನು 2022ರಲ್ಲಿ ಭಕ್ತರ ಸಂಖ್ಯೆ 1,86,81,815 ಆಗಿತ್ತು. ಇನ್ನು 2022-23ರಲ್ಲಿ ದೇವಾಲಯಗಳ ಒಟ್ಟು ಆದಾಯ 708.86 ಕೋಟಿ ರೂಪಾಯಿ ಆಗಿದ್ರೆ 2022-24ರಲ್ಲಿ 744.29 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ದತ್ತಿ ಇಲಾಖೆ ಅಡಿಯಲ್ಲಿ 398 ದೇವಸ್ಥಾನಗಳು ಕಾರ್ಯನಿರ್ವಹಿಸ್ತಾ ಇವೆ. ಅದರಲ್ಲಿ 709.32 ಕೋಟಿ ರೂಪಾಯಿ ಆದಾಯ ಎ ವರ್ಗದ 205 ದೇವಾಲಯಗಳಿಂದ ಬಂದಿದ್ರೆ, ಇನ್ನು ಬಿ ವರ್ಗದ 193 ದೇವಸ್ಥಾನಗಳಿಂದ 34.97 ಕೋಟಿ ರೂಪಾಯಿ ಆದಾಯ ಮುಜರಾಯಿ ಇಲಾಖೆ ಪಾಲಾಗಿದೆ. ಅಂದ್ರೆ ಕಳೆದ ವರ್ಷಕ್ಕಿಂತ 4% ಆದಾಯ ಹೆಚ್ಚಳವಾಗಿದೆ. 2023-24ರ ಹಣಕಾಸು ವರ್ಷದಲ್ಲಿ ದತ್ತಿ ಇಲಾಖೆಯು 412 ಕೋಟಿ ಆದಾಯ ಗಳಿಸಿದ್ದು, ಇದು ಹಿಂದಿನ ವರ್ಷ ಅಂದ್ರೆ 2022-23ರಲ್ಲಿ 372 ಕೋಟಿ ರೂಪಾಯಿ ಆಗಿತ್ತು. ರಾಜ್ಯದ ಅತ್ಯಂತ ಶ್ರೀಮಂತ ದೇವಸ್ಥಾನವಾಗಿರುವಂತಹ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು 2023-24ರಲ್ಲಿ 146 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ 123 ಕೋಟಿ ಆದಾಯ ಗಳಿಸಿತ್ತು. ಅಂದ್ರೆ ದೇವಾಲಯದ ಆದಾಯದಲ್ಲಿ ಕಳೆದ ಬಾರಿಗಿಂತ 18% ಏರಿಕೆಯನ್ನ ಕಂಡಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯವು 2023-24ನೇ ವರ್ಷದಲ್ಲಿ 68 ಕೋಟಿ ರೂಪಾಯಿ ಆದಾಯವನ್ನ ಗಳಿಸಿದ್ದು, ಕಳೆದ ಬಾರಿ 59 ಕೋಟಿ ರೂಪಾಯಿಯಷ್ಟು ಆದಾಯವನ್ನ ಹೊಂದಿತ್ತು. ಒಟ್ನಲ್ಲಿ ಶಕ್ತಿ ಯೋಜನೆ ಜಾರಿಯಾದ ನಂತರ ಅನೇಕ ಮಹಿಳೆಯರು ದೇವಸ್ಥಾನಗಳಿಗೆ ತೆರಳುತ್ತಿದ್ದಾರೆ. ರಾಜ್ಯದ ಪ್ರಮುಖ 25 ದೇಗುಲಗಳ ಆದಾಯದಲ್ಲಿ 11% ಆದಾಯ ಏರಿಕೆಯಾಗಲು ಇದು ಪ್ರಮುಖ ಕಾರಣವಾಗಿದೆ ಅಂತ ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.